ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ತಡರಾತ್ರಿ ಗುಂಡಿನ ದಾಳಿ ನಡೆದಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಮುತ್ತಪ್ಪ ರೈ ಅವರ ಸಂಬಂಧಿ, ಮುತ್ತಪ್ಪ ರೈ ಅವರ ನಿವಾಸದ ಪಕ್ಕದಲ್ಲೇ ವಾಸವಾಗಿರುವಂಥ ಪ್ರಕಾಶ್ ರೈ ಅವರಿದ್ದಾರೆ. ಸರ್, ಈ ಒಂದು ಇನ್ಸಿಡೆಂಟ್ ನಡೆದಿದೆ, ನಿಮಗೆ ಯಾವಾಗ ಗೊತ್ತಾಯಿತು ಸರ್? ನನಗೆ ಮಧ್ಯರಾತ್ರಿ 12:40ಕ್ಕೆ ನಮ್ಮ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರು ಫೋನ್ ಮಾಡಿದರು. ಹಿಂಗೆ ಏನೋ ಫೈರ್ ನಡೆದಿದೆ ಅಂತೆ, ಅರ್ಜೆಂಟ್ ಹೋಗಿ ನಿಜಾನ ಅದು ಏನಾಗಿದೆ, ಇಂಜೂರ್ ಆಗಿದೆ ಏನೋ, ಅರ್ಜೆಂಟ್ ಹೋಗಿ ನೋಡಿ ಅಂತ ಫೋನ್ ಮಾಡಿದರು. ನಾನು ಇಮಿಡಿಯೇಟ್ ಎದ್ದುಬಿಟ್ಟು ಬಂದೆ. ಗೇಟಿಗೆ ಬಂದಾಗ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ, ಏನಪ್ಪ ಏನಾಯಿತು ಅಂತ. ಇಲ್ಲ, ಇಲ್ಲೇ ಮುಂದೆ ಒಂದು ಸದ್ದಾಯಿತು, ಸದ್ದಾಗೋತ್ತಿಗೆ ಸೆಕ್ಯೂರಿಟಿ ಎಲ್ಲ ಕರ್ಸ್ಕೊಂಡು ಸ್ಪೀಡಾಗಿ ಮುಂದೆ ಹೋದರು ಅಂತ ಹೇಳಿದರು. ಆಮೇಲೆ ನಾನು ಬಿಡದಿಗೆ ಹುಡ್ಕೊಂಡು ಹೋದೆ, ಯಾವುದಾದ್ರೂ ಹಾಸ್ಪಿಟ್ಲ್ ಯಾವುದಿದೆ. ಅವರು ನಾರಾಯಣ ಸ್ವಾಮಿಯವರು ಹೇಳಿದರು ಬಿಡದಿ ಯಾವುದೋ ಹಾಸ್ಪಿಟ್ಲಿಗೆ ಫಸ್ಟ್ ಏಡಿಗೆ ಹೋಗಿದ್ದಾರೆ. ಹಂಗೆ ಹೋದಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರಲಿಲ್ಲ, ಮತ್ತು ಭರತ್ ಕೆಂಪಣ್ಣ ಹಾಸ್ಪಿಟ್ಲ್ ಬಂದಾಗ ಅಲ್ಲಿ ಇದ್ದರು. ಅಲ್ಲಿ ಹೋಗಿ ನೋಡಿದ್ರೆ ಅದೇ ಮೂಗಲ್ಲಿ ಈ ಭಾಗದಲ್ಲಿ ಕಟ್ಟಾಗಿತ್ತು. ಆಮೇಲೆ ಡ್ರೈವರ್ನೆಲ್ಲ ವಿಚಾರಿಸಿದೆ. ಅವಾಗ ಅವನು ಹೇಳಿದೆ ಅಲ್ಲಿಂದ ಬಂದು ರೋಡ್ಗೆ ಹತ್ತಬೇಕಿದ್ರೆ ಏನೋ ಜೋರಾಗಿ ಸೌಂಡ್ ಬಂತು. ನಾನು ಟೈರ್ ಬ್ರಸ್ಟ್ ಆಯಿತಾ ಅಂತ ಅಂದ್ಕೊಂಡು ನಾವು ಗಾಡಿ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ಹಿಂದಿನ ಸೀಟಲ್ಲಿ ರಿಕ್ಕಿಯವರು ಜೋರಾಗಿ ಕಿರ್ಚ್ಕೊಂಡು ನೋವಾಗ್ತಾ ಇದಾಗುತ್ತೆ ಅಂತ ಅವ್ರು ಹೇಳಿ, ಏನೋ ಫೈರ್ ಆಗಿದೆ ಅಂತ ಅವರು ಹೇಳಿದರು. ಹೇಳಿದ ಮೇಲೆ ಫುಲ್ಲು ರಕ್ತ ಈಚೆ ಬರ್ತಾಯಿತ್ತು ಅಂತ ಡ್ರೈವರ್ ಹೇಳ್ದ. ಆಮೇಲೆ ಇಲ್ಲಿ ನೋಡಿದಾಗ ಯಾವ ವೆಹಿಕಲ್ ಆಗಲಿ ಯಾವ ಜನನೂ ಯಾವುದು ಇರಲಿಲ್ಲ ಅಂತೆ. ಆಮೇಲೆ ಇಮ್ಮಿಡಿಯೇಟ್ ಆಸ್ಪತ್ರೆಗೆ ಬಂದ್ವಿ ಅಂತ ಅಂದರು. ಆ ಡ್ರೈವರಿಗೂ ಕೂಡ ಬೆನ್ನಿಗೆ ತಾಗಿದೆ. ಆ ಹೊಡೆದಿರೋ ಜಾಗದಿಂದ ಒಂದು 4 ಇಂಚು ಮುಂದೆ ಇದಾಗಿದ್ದರೆ ಡ್ರೈವರ್ ಡೆತ್ ಆಗಿರೋದು. ಅಷ್ಟು ಅದು ಸ್ಟ್ರಾಂಗಾಗಿ ಇದಾಗಿದೆ. ಇವರು ಒಂದು ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗಿದ್ರು, ಇವ್ರಿಗೂ ಕೂಡ ಸೀರಿಯಸ್ ಇಂಜರಿ ಆಗಿದೆ. ಈ ಒಂದು ಇನ್ಸಿಡೆಂಟ್ ಆದಾಗ ತಾವು ಎಲ್ಲಿದ್ರಿ ಮತ್ತು ಕಾರ್ನಲ್ಲಿ ಯಾರ್ಯಾರೆಲ್ಲ ಇದ್ದರು ಸರ್? ನಾನು ಮನೆಯಲ್ಲಿದ್ದೆ, ನನಗೆ ಗೊತ್ತೇ ಇರಲಿಲ್ಲ. ನಾನು ನಿನ್ನೆ ಸ್ವಲ್ಪ ನನಗೂ ಫೀವರ್ ಇತ್ತು, ನಾನು ಬೇಗನೆ ಮೆಡಿಸಿನ್ ತಗೊಂಡೆ ಮಲಗಿದ್ದೆ. ಫೋನ್ ಬಂದಾಗ ರಾತ್ರಿ ಯಾರ್ದಪ್ಪ ಅದು, ಇನ್ನು ನಮ್ಮ ಅಡ್ವೊಕೇಟ್ ಅವ್ರದ್ದು ಬಂತಲ್ಲ, ಸೊ ಏನಾರು ಅರ್ಜೆಂಟ್ ಇರ್ಬೋದು ಅಂತ ಎತ್ತದಾಗ ಹಿಂಗಂದರು. ಆಮೇಲೆ ಇಮಿಡಿಯೇಟ್ ಹೋದೆ. ನನಗೂ ಆಮೇಲೆ ಗೊತ್ತಾಗಿರೋದು ಏನಾಗಿದೆ ಅಂತ. ಇವ್ರು ಬಂದಿದ್ದು ಗೊತ್ತಿಲ್ಲ, ನಿನ್ನೆ ಬಂದಿರೋದು ಗೊತ್ತಿಲ್ಲ ನಮಗೆ. ಆಮೇಲೆ ಅಲ್ಲಿ ಹೋದಾಗ ಹಿಂಗೆ ಆಯಿತು ಅಂತ ಗೊತ್ತಾಯ್ತು. ಇನ್ಸಿಡೆಂಟ್ ಆಗಿಂತ ಮುಂಚೆ ರಿಕ್ಕಿ ಎಷ್ಟೊತ್ತಿಗೆ ಬಂದರು? ಒನ್ ಟೈಮ್ ಹೋಗಿ ಮತ್ತೆ ವಾಪಸ್ ಬಂದ್ರಂತಲ್ಲ, ಏನು ಸರ್ ಅದು? ಡ್ರೈವರ್ ಈ ಮಾಹಿತಿ ಕೊಟ್ಟಿರ್ತಕ್ಕಂಥ ನಮಗೂ ಗೊತ್ತಿಲ್ಲ. ನಾನು ಡ್ರೈವರ್ನ ವಿಚಾರಿಸಿದಾಗ ಡ್ರೈವರ್ ಹೇಳಿದ್ರು, ಒಂದು ಸಾರಿ ನಾವು ಬಿಡದಿ ಹತ್ರ ಹೋದಾಗ ಏನೋ ಒಂದು ಅವ್ರದ್ದು ಮರ್ತೋಯ್ತು, ವಾಪಸ್ ತಿರುಗಿಸು ಅಂತಂದರು. ನಮ್ಮ ವಾಪಸ್ ಮನೆಗೆ ಬಂದರು. ಬಂದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಇರು, ನಾನು ಹೇಳ್ತೀನಿ ಕೆಳಗಡೆ ಇರು ಅಂತ ಹೇಳಿದ್ರಂತೆ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಇಲ್ಲಿ ಬಂದಾದಾಗ ಮೇನ್ ಗೇಟಿಂದ ಬರೋತ್ತಿಗೆ ಏನೋ ಬ್ಯಾಗಿಂದ ಏನೋ ತಗೊಳ್ಳೋಕ್ಕೆ ಸ್ವಲ್ಪ ನಿಧಾನ ಹೋಗು ಅಂತ ಹೇಳಿದ್ರಂತೆ. ಹಂಗೆ ಅದನ್ನು ತಗೊಂಡು ಏನೋ ಬ್ಯಾಗಿಂದ ಹಿಂಗೆ ಬಗ್ಗಿ ತಗೊತಾ ಇದ್ದಾಗ ಈ ಇನ್ಸಿಡೆಂಟ್ ನಡೆದಿದೆ. ಒಂದು 30-35 ಸ್ಪೀಡಲ್ಲಿ ಇತ್ತು ಅಂತ ಡ್ರೈವರ್ ಹೇಳಿರೋ ಮಾಹಿತಿ. ಸರ್, ಯೂಶಲಿ ಸರ್ ಕಾರನ್ನು ಯಾವಾಗಲೂ ಕೂಡ ರಿಕ್ಕಿ ಓಡಿಸ್ತಾ ಇದ್ರು ಅನ್ನೋಂಥ ಒಂದು ಮಾತು ಸರ್, ಭಾಳ ಕ್ರೇಜ್ ಇದೆ ಅನ್ನೋಂಥದ್ದು. ಆದರೆ ನಿನ್ನೆ ಬಸವರಾಜ್ ಓಡಿಸ್ತಾ ಇದ್ರು ಅನ್ನೋಂಥದ್ದು, ಅವರು ಡ್ರೈವರ್ ಓಡಿಸ್ತಾ ಇದ್ರು ಅನ್ನೋಂಥದ್ದು ಸರ್. ಅದೊಂದು ನಾರ್ಮಲಿ ಯಾವಾಗಲೂ ಎಲ್ಲ ವೆಹಿಕಲ್ನೂ ಇಂಪೋರ್ಟೆಡ್ ವೆಹಿಕಲ್ ಆಗಲಿ ಯಾವುದೇ ಇರಲಿ ತುಂಬ ಕ್ರೇಜಿ. ರಿಕ್ಕಿ ರೈ ಅವರಿಗೆ ಅದೊಂದು ಫ್ಯಾಷನ್, ಡ್ರೈವಿಂಗ್ ಫ್ಯಾಷನ್. ನಾರ್ಮಲಿ ಅವರೇ ಓಡಿಸೋರು ಯಾವಾಗಲೂ. ನಿನ್ನೆ ಏನೋ ಡ್ರೈವರ್ ಜೊತೆಗೆ ಕೊಟ್ಟಿದ್ದಾರೆ, ಇಲ್ಲಾಂದರೆ ಬಹುಶಃ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರು ಡ್ರೈವರ್ ಸೀಟಿಗೆ ಹೊಡೆದಿದ್ದಾರೆ ಅಂತ ಅನ್ನಿಸ್ತದೆ. ಸರ್, ಈಗ ರಿಕ್ಕಿ ರೈಗಿಂತ ಮುಂಚಿತವಾಗಿ ಮುತ್ತಪ್ಪ ರೈ ಅವ್ರ ಬಗ್ಗೆ ಎಲ್ಲ ಗೊತ್ತು. ಅವರು ತುಂಬ ಎಲ್ಲ ಸೆಕ್ಯೂರಿಟಿಗಳನ್ನ ಇಟ್ಕೊಂಡಿದ್ರು, ಸಾಕಷ್ಟು ಅವರು ಬೇರೆ ಬೇರೆ ರೀತಿಯ ಹಿನ್ನೆಲೆ ಇತ್ತು. ಈ ರೀತಿ ಏನಾದರೂ ಭೂಗತ ತಾಲೂಕು ಏನಾದ್ರು ಎಂಟ್ರಿ ಆಗಿದೆ, ಆ ಹಿನ್ನೆಲೆ ಏನೋ ಇನ್ಸಿಡೆಂಟ್ ಆಗಿದೆ ಅಂತ ಅನಿಸುತ್ತೆ ಸರ್? ಬಟ್ ರಿಕ್ಕಿ ರೈ ಅವರಿಗೂ ಭೂಗತ ಇದಕ್ಕೂ ಯಾವ ಕಾರಣಕ್ಕೂ ಇರೋವಂಥ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಮುತ್ತಪ್ಪ ರೈ ಅವರು ಜೀವಿತಾವಧಿಯಲ್ಲೇ ಮಕ್ಕಳು ಅವರಿಂದ ಈ ವಿಚಾರದಲ್ಲಿ ತುಂಬ ದೂರ ಇದ್ದರು. ಯಾವತ್ತೂ ಕೂಡ ಅವ್ರ ಮಕ್ಕಳು, ನಾವು ಮುತ್ತಪ್ಪ ರೈ ಮಕ್ಕಳು ಅಂತೇಳಿ ಗುರುತಿಸ್ಕೊಳ್ಳೋಕ್ಕೆ ಯಾವತ್ತೂ ಇಷ್ಟಪಟ್ಟವರಲ್ಲ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಇಬ್ಬರು ಇಷ್ಟಪಟ್ಟವರಲ್ಲ, ಅದರಿಂದ ಸ್ವಲ್ಪ ದೂರನೇ ಇದ್ದವರು. ಆದರೆ ಆ ಒಂದು ಜಗತ್ತಲ್ಲಿ ಏನಾಗುತ್ತೆ, ತಂದೆ ಹೆಸರು ಮುಖ್ಯ ಆಗುತ್ತೆ. ಅದರಿಂದಾಗಿ ಯಾರಾದರೂ ಅದನ್ನು ಟಾರ್ಗೆಟ್ ಮಾಡಿ ಮುತ್ತಪ್ಪ ರೈ ಮಗನಿಗೆ ಹೊಡೆದಿದ್ದೀವಿ ಅನ್ನೋಂಥ ಟಾರ್ಗೆಟ್ ಮಾಡಿ ಏನಾದರೂ ಈ ಕೆಲಸ ಮಾಡಿದ್ರು ಅಂತ ಗೊತ್ತಿಲ್ಲ. ಯಾಕೆಂದರೆ ಮುತ್ತಪ್ಪ ರೈ ಅನ್ನೋದು ಒಂದು ದೊಡ್ಡ ಹೆಸರು. ಅದ್ರ ಯಾವ ಕೈಗೆ ಒಂದು ಟಚ್ ಮಾಡಿದರೂ ಅದು ಸದ್ದಾಗುತ್ತೆ. ಆ ಸದ್ದಾದರೆ ನಾಳೆ ಸಮಾಜದಲ್ಲಿ ಇನ್ನಷ್ಟು ಸದ್ದು ಮಾಡುವಂಥ ಸಾಧ್ಯತೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಯಲ್ಲಿ ಮಾಡ್ಬೋದು. ಆದರೆ ಇವತ್ತು ಇಲಾಖೆ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಲಾಖೆಯವರು ಕೂಡ ಅದನ್ನು ಅದೇ ರೀತಿ ಬಗ್ಗು ಬಡಿತಾರೆ ಅನ್ನೋಂಥ ಭರವಸೆ ನಮಗಿದೆ.